ಮಾರ್ಚ್ 26, 2026 ಬೆಳಿಗ್ಗೆ 6 ಗಂಟೆ ನ್ಯೂ ಮಂಗಳೂರು ಬಂದರಿನ ಬರ್ತ್ ನಂಬರ್ 13ರಲ್ಲಿ ಒಂದು ದೈತ್ಯ ಹಡಗು ನಿಧಾನವಾಗಿ ಲಂಗರು ಹಾಕ್ತು. ಆ ಹಡಗಿನ ಹೆಸರು ಪೈಕ್ಸಿಸ್ ಪೈನಿಯರ್, ಸಿಂಗಾಪುರ ಧ್ವಜ. ಅದರ ಹೊಟ್ಟೆಯಾಗಿದ್ದಿದ್ದು ಅಮೆರಿಕಾದ ಟೆಕ್ಸಸ್ ರಾಜ್ಯದ ನೀಡರ್ಲ್ಯಾಂಡ್ ಬಂದರಿನಿಂದ ತಂದ 16,714 ಟನ್ ದ್ರವ ಪೆಟ್ರೋಲಿಯಂ ಅನಿಲ. 36 ದಿನ 14,000 ಕಿಲೋಮೀಟರ್ ಸಮುದ್ರ ಪ್ರಯಾಣ. ಯಾಕೆ ಬಂತು ಈ ಹಡಗು ಮಂಗಳೂರಿಗೆ? ಯಾಕೆ ಭಾರತ ಮಧ್ಯಪ್ರಾಚ್ಯ ಬಿಟ್ಟು ಅಮೆರಿಕ ಕಡೆ ತಿರುಗ್ತು? ಮತ್ತು ಇದರ ನೇರ ಪರಿಣಾಮ ನಿಮ್ಮ ಅಡಿಗೆ ಅನಿಲ ಸಿಲಿಂಡರ್ ಮೇಲೆ ಆಗ್ತದೆಯೇ? ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಕಥೆ ಹೇಳ್ತೀನಿ, ಕಡ್ಲೆ ತನಕ ನೋಡ್ರಿ. ಫೆಬ್ರವರಿ 14, ವ್ಯಾಲೆಂಟೈನ್ಸ್ ಡೇ. ಅಮೆರಿಕಾದ ಟೆಕ್ಸಸ್ ರಾಜ್ಯದ ನೀಡರ್ಲ್ಯಾಂಡ್ ಬಂದರಿನಲ್ಲಿ ಪೈಕ್ಸಿಸ್ ಪೈನಿಯರ್ ಹಡಗು ಲಂಗರು ಎತ್ತಿ ಹೊರಟಿತು. ಆ ಹಡಗಿನ ಹೊಟ್ಟೆಯಾಗಿತ್ತು 16,714 ಟನ್ ಎಲ್ಪಿಜಿ, ಅಂದರೆ ಸುಮಾರು 8 ಲಕ್ಷಕ್ಕಿಂತ ಹೆಚ್ಚು ಎಲ್ಪಿಜಿ ಸಿಲಿಂಡರ್ಗಳು ತುಂಬಿದಷ್ಟು ಅನಿಲ. ಸಾಮಾನ್ಯವಾಗಿ ಯಾವ ಹಡಗು ಮಿಡಲ್ ಈಸ್ಟ್ನಿಂದ ಬರ್ತದ ಅಂದ್ರೆ ಸೂಯೆಜ್ ಕೆನಾಲ್ ಮೂಲಕ ಬರ್ತದ. ಆದರೆ ಈ ಹಡಗು ಆ ದಾರಿ ಹಿಡಿಲಿಲ್ಲ. ಸ್ಟ್ರೇಟ್ ಆಫ್ ಹಾರ್ಮುಜ್ ಅನ್ನು ಸಂಪೂರ್ಣ ತಪ್ಪಿಸಿಕೊಂಡು ಆಫ್ರಿಕಾ ಖಂಡವನ್ನ ಸುತ್ತಿ ಕೇಪ್ ಆಫ್ ಗುಡ್ ಹೋಪ್ ಮಾರ್ಗದಲ್ಲಿ ಬಂತು. ಯಾಕೀ ದೀರ್ಘದಾರಿ? ಆ ಉತ್ತರ ಮುಂದೆ ಸಿಗ್ತದ. 36 ದಿನ ಸಮುದ್ರದಲ್ಲಿ ತೇಲಿ ಮಾರ್ಚ್ 22ರ ಬೆಳಗ 6 ಗಂಟೆಗೆ ಕರ್ನಾಟಕದ ಮಣ್ಣ ಕಂಟು ಆ ಹಡಗು. ನ್ಯೂ ಮಂಗಳೂರು ಬಂದರು, ಬರ್ತ್ ನಂಬರ್ 13. ಭಾರತ ಮಾತ್ರ ಅಲ್ಲ, ಕರ್ನಾಟಕ ಇಡೀ ಒಂದು ಐತಿಹಾಸಿಕ ಶಿಪ್ಮೆಂಟ್ ಅನ್ನು ಸ್ವಾಗತಿಸಿತು. ಈಗ ಮುಖ್ಯ ಪ್ರಶ್ನೆ, ಭಾರತ ಮಧ್ಯಪ್ರಾಚ್ಯ ಬಿಟ್ಟು ಅಮೆರಿಕ ಕಡೆ ತಿರುಗ್ತಿರೋದ್ಯಾಕ? ಭಾರತ ತನ್ನ ಎಲ್ಪಿಜಿಯನ್ನ ಮುಖ್ಯವಾಗಿ ಮಧ್ಯಪ್ರಾಚ್ಯದಿಂದ ತರ್ತಿತ್ತು, ಸೌದಿ ಅರೇಬಿಯಾ, ಕತಾರ್, ಯುಎಇಯಿಂದ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ತೀವ್ರ ರೂಪ ತಳೆದಿದೆ. ಅಮೆರಿಕ ಮಧ್ಯಪ್ರವೇಶ ಮಾಡಿದೆ. ಸ್ಟ್ರೇಟ್ ಆಫ್ ಹಾರ್ಮುಜ್ ಜಗತ್ತಿನ ಅತ್ಯಂತ ಮಹತ್ವದ ಕಡಲ ಮಾರ್ಗ. ಇಲ್ಲಿ ಜಗತ್ತಿನ 20% ತೈಲ ಸಾಗಾಣಿಕೆ ಆಗ್ತದ. ಈ ದಾರಿ ಮುಚ್ಚಿದ್ರ ಭಾರತದ ಇಂಧನ ಸರಬರಾಜು ನಿಲ್ಲಿಯಾದರೆ ಏನಾಗ್ತದ ಯೋಚಿಸ್ರಿ. ಕತಾರ್ನಲ್ಲಿ ಎಲ್ಎನ್ಜಿ ಉತ್ಪಾದನೆ ನಿಂತ ಸಮಾಚಾರ ಬಂದಿದೆ. ಸೌದಿ ಸರಬರಾಜಿನಲ್ಲಿ ಅನಿಶ್ಚಿತತೆ. ಭಾರತ ಸರ್ಕಾರ ಈ ಅಪಾಯ ಮೊದಲೇ ಅರ್ಥ ಮಾಡಿಕೊಂಡು ಅದಕ್ಕೆ ಅಮೆರಿಕ ಜೊತೆ ಇಂಧನ ಒಪ್ಪಂದ ಮಾಡಿಕೊಂಡ್ರು. ಪೈಕ್ಸಿಸ್ ಪೈನಿಯರ್ ಆ ಒಪ್ಪಂದದ ಮೊದಲ ಗೋಚರ ಫಲ. ನ್ಯೂ ಮಂಗಳೂರು ಬಂದರು ಅಂದ್ರೆ ಕೇವಲ ಹಡಗು ನಿಲ್ಲೋ ಜಾಗ ಅಲ್ಲ. ಇಲ್ಲಿ ಭಾರತದ ಅತ್ಯಂತ ದೊಡ್ಡ ಅಂಡರ್ಗ್ರೌಂಡ್ ಎಲ್ಪಿಜಿ ಸ್ಟೋರೇಜ್ ಫೆಸಿಲಿಟಿ ಇದೆ. 275 ಮೀಟರ್ ಭೂಮಿಯ ಒಳಗ, ಅಂದ್ರೆ ಸುಮಾರು 75 ಅಂತಸ್ತಿನ ಕಟ್ಟಡದ ಆಳ, 80,000 ಮೆಟ್ರಿಕ್ ಟನ್ ಅನಿಲ ಸಂಗ್ರಹ ಮಾಡಬಹುದಿಲ್ಲಿ. 2025ರ ಸೆಪ್ಟೆಂಬರ್ನಲ್ಲಿ ಕಾರ್ಯಾರಂಭ ಮಾಡಿದ ಈ ಫೆಸಿಲಿಟಿ ಭಾರತದ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಯೋಜನೆಯ ಒಂದು ಭಾಗ. ಯಾವ ಯುದ್ಧ ಆದರೂ, ಯಾವ ಸಪ್ಲೈ ಡಿಸ್ರಪ್ಷನ್ ಆದರೂ ಭಾರತ ತನ್ನ ಜನರಿಗೆ ಅನಿಲ ಕೊಡಬಲ್ಲ ಅನ್ನೋ ವಿಶ್ವಾಸ ಈ ಭಂಡಾರ ಕೊಡ್ತದ. ಕರ್ನಾಟಕದ ಮಂಗಳೂರು ಈಗ ಕೇವಲ ಐಟಿ ಅಲ್ಲ, ಕೇವಲ ಬಂದರು ಅಲ್ಲ, ಭಾರತದ ಇಂಧನ ಭದ್ರತೆಯ ಕೇಂದ್ರ. ಮೈಸೂರು ಅರಮನೆ ಇಡ್ರ ಕರ್ನಾಟಕಕ್ಕೆ ಹೆಮ್ಮೆ, ಈ ಭೂಗರ್ಭ ಭಂಡಾರ ಇಡೀ ದೇಶಕ್ಕೆ ಹೆಮ್ಮೆ. ಭಾರತ ಮತ್ತು ಅಮೆರಿಕ ನಡುವಿನ ಇಂಧನ ಸಂಬಂಧ ಹೊಸದಲ್ಲ, ಆದರೆ ಇದರ ವ್ಯಾಪ್ತಿ ಇತ್ತೀಚೆಗೆ ತುಂಬಾ ಹಿಗ್ಗಿದೆ. ಯುಎಸ್ ಎನರ್ಜಿ ಇನ್ಫಾರ್ಮೇಷನ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಅಮೆರಿಕಾದ ಇಂಧನ ಮಾಹಿತಿ ಸಂಸ್ಥೆ ಹೇಳ್ತದ, ಈ ವರ್ಷ ಏಷ್ಯಾಗೆ ಅಮೆರಿಕಾದ ಎಲ್ಎನ್ಜಿ ಎಕ್ಸ್ಪೋರ್ಟ್ 30% ಹೆಚ್ಚಾಗಿದೆ. ಭಾರತ 33 ಕೋಟಿ ಮನೆ ಕನೆಕ್ಷನ್ಸ್ನಲ್ಲಿ ಎಲ್ಪಿಜಿ ಬಳಸ್ತದ. ದಿನಕ್ಕೆ 80,000ದಿಂದ 90,000 ಟನ್ ಎಲ್ಪಿಜಿ ಬೇಕಾಗ್ತದ. ಪೈಕ್ಸಿಸ್ ಪೈನಿಯರ್ ತಂದ 16,714 ಟನ್ ಅಂದ್ರೆ ಭಾರತದ ಒಂದು ದಿನದ ಬೇಡಿಕೆಯ ಸುಮಾರು 20%. ಇದು ಒಂದೇ ಹಡಗು ಅಲ್ಲ. ಮಾರ್ಚ್ 25ರಂದು ಅಪೋಲೋ ಓಷನ್ ಎಂಬ ಹಡಗು 26,687 ಟನ್ ತರ್ತದ. ಮಾರ್ಚ್ 29ರಂದು ಇನ್ನೊಂದು 30,000 ಟನ್ ತರ್ತದ. ಭಾರತ ಸರ್ಕಾರ ಮಾರ್ಚ್ 14ರಿಂದ 31ರ ತನಕ ಮಂಗಳೂರು ಬಂದರಿನಲ್ಲಿ ಎಲ್ಪಿಜಿ ಆಮದಿನ ಮೇಲಿನ ಎಲ್ಲ ಪೋರ್ಟ್ ಚಾರ್ಜಸ್ ರದ್ದು ಮಾಡಿದೆ. ಹೆಚ್ಚು ಅನಿಲ ಬಂದ್ರೆ ಒಳ್ಳೆಯದು ಅಂತ. ಇದು ಕೇವಲ ಅನಿಲ ಒಪ್ಪಂದ ಅಲ್ಲ, ಇದು ಯುಎಸ್ ಇಂಡಿಯಾ ಸ್ಟ್ರಾಟಜಿಕ್ ಸ್ನೇಹದ ಹೊಸ ಅಧ್ಯಾಯ. ಟ್ರಂಪ್ ಮತ್ತು ಮೋದಿ ನಡುವಿನ ವ್ಯಾಪಾರ ಮಾತುಕತೆ ಮುಂದೆ ಹೋಗ್ತಿರೋ ಹೊತ್ತಲ್ಲಿ ಈ ಅನಿಲ ಹಡಗು ಒಂದು ರೀತಿಯ ಡಿಪ್ಲೊಮ್ಯಾಟಿಕ್ ಸಿಗ್ನಲ್ ಕೂಡ. ಒಂದು ಹಡಗು ಬಂತು ಅಂತ ಸಣ್ಣ ಸುದ್ದಿ ಅನಿಸ್ಬೋದು, ಆದ್ರೆ ಆ ಹಡಗಿನ ಹಿಂದೆ ಇದೆ ಮಧ್ಯಪ್ರಾಚ್ಯ ಯುದ್ಧದ ನಡುಕ, ಭಾರತದ ದೂರದೃಷ್ಟಿ, ಮಂಗಳೂರಿನ ಆಳದ ಭಂಡಾರ ಮತ್ತು ಅಮೆರಿಕ ಭಾರತ ಹೊಸ ಗೆಳೆತನ. ನಿಮ್ಮ ಮನ್ಯಾಗಿನ ಎಲ್ಪಿಜಿ ಸಿಲಿಂಡರ್ ತುಂಬಿ ಬರ್ತದ ಅಂದ್ರೆ ಹಿಂದೆ ಇಂಥ ಒಂದು ದೊಡ್ಡ ಕಥೆ ಇರ್ತದ. ಕರ್ನಾಟಕ ಮಂಗಳೂರು ಬಂದರು ಈ ದೇಶದ ಇಂಧನ ಭದ್ರತೆಯ ಹೃದಯ ಆಗ್ತಾ ಇದೆ. ಇದು ನಮ್ಮ ಹೆಮ್ಮೆ. ಈ ವಿಡಿಯೋ ಚೆನ್ನಾಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸ ವಿಡಿಯೋ ತಪ್ಪಿಸ್ಕೋಬ್ಯಾಡ್ರಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಒತ್ರಿ. ಮತ್ತ ಸಿಗ್ವಾ. ಜೈ ಕರ್ನಾಟಕ.